ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ಆಗ್ತಾ ಇರೋಂಥ ರೆಸಿಪಿ ಏನಂದರೆ ಬಿಸಿಬೇಳೆ ಬಾತು. ಇದರಲ್ಲೇನು ಸ್ಪೆಷಲ್ ಅಂದರೆ ಏನಿಲ್ಲ, ತುಂಬ ಬೇಗ ಹಾಗೆಯೇ ಯಾರಿಗೆಲ್ಲ ಬಿಸಿಬೇಳೆ ಬಾತ್ ಮಾಡೋದು ಸರಿಯಾಗಿ ಬರೋದಿಲ್ಲ, ಕಷ್ಟ ಅಂತ ಅಂದ್ಕೊಳ್ತಾರೆ, ಅವರಿಗೆ ಯೂಸ್ ಆಗುವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ತುಂಬ ಸಿಂಪಲಾಗಿ ತುಂಬ ಈಸಿ ಮೆಥಡಲ್ಲಿ 100% ಹೋಟೆಲ್ನಲ್ಲಿ ಏನು ಸಿಗುತ್ತೆ ಅದೇ ಟೇಸ್ಟಲ್ಲಿ ಮಾಡುವಂಥ ಬಿಸಿಬೇಳೆ ಬಾತ್ ರೆಸಿಪಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಒಂದು ಮೆಜರ್ಮೆಂಟ್ಗೆ 1 ಕಪ್ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಗ್ಲಾಸಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ, ಅರ್ಧ ಗ್ಲಾಸಷ್ಟು ಬೇಳೆ ಹಾಕ್ತಾಯಿದ್ದೀನಿ. ಏನು ಅಂದರೆ ಬಿಸಿಬೇಳೆ ಬಾತ್ಗೆ ಅಕ್ಕಿ ಮತ್ತು ಬೇಳೆ ಎರಡು ಈಕ್ವಲಾಗೆ ತೊಗೋಬೇಕು, ಹೆಚ್ಚು ಕಡಿಮೆ ಅಂತ ಹೇಳಿ ತೊಗೋಬಾರ್ದು. ಎರಡು ಈಕ್ವಲಾಗಿ ತೊಗೊಂಡ್ರೆ ಸರಿ. ಇದನ್ನು ಒಂದು 4-5 ಸಲ ವಾಶ್ ಮಾಡ್ಕೊತೀನಿ. ನೋಡಿ, ಇದನ್ನು ವಾಶ್ ಮಾಡಿದ್ದೀನಿ. 1 ಕಪ್ಪು ಅಕ್ಕಿ ಬೇಳೆ ಎರಡು ಸೇರಿ 1 ಕಪ್ಗೆ ನಾವು 5 ಕಪ್ಪಷ್ಟು ನಾವು ನೀರು ಹಾಕ್ಕೋಬೇಕಾಗುತ್ತೆ. ಅಥವಾ ಅಕ್ಕಿ ಜಾಸ್ತಿ ಒದಗಲ್ಲ ಅನ್ನೋದಾದರೆ 4 ಕಪ್ ಸಾಕು. ನಾನು ಹಾಕಿರೋ ಅಕ್ಕಿ ಏನಿದೆ ಸೋನಾ ಮಸೂರಿ, ಸ್ವಲ್ಪ ಜಾಸ್ತಿ ಒದಗುತ್ತೆ ಹಳೆ ಅಕ್ಕಿ, ಹಾಗಾಗಿ 5 ಕಪ್ಪಷ್ಟು ನೀರು ಹಾಕಿದ್ದೀನಿ. ಇವಾಗ ಇದಕ್ಕೆ ತರಕಾರಿ ಮತ್ತು ಏನೇನು ಹಾಕೋದು ನೋಡೋಣ. ನೋಡಿ, ನಾನಿಲ್ಲಿ ಏನು ಅಕ್ಕಿ ಬೇಳೆ ತೊಳ್ಕೊಂಡಿದ್ದೆ, ಅದಕ್ಕೆ ಏನೇನು ಹಾಕ್ತೀನಿ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸು ಮತ್ತು ಕ್ಯಾರೆಟು, ಈರುಳ್ಳಿ, ಆಲೂಗಡ್ಡೆ, ಟೊಮೊಟೊ ಹೈಬ್ರಿಡ್ ಟೊಮೊಟೊ ತೊಗೊಂಡಿದ್ದೀನಿ ನಾನು. 2 ಟೊಮೊಟೊ ತೊಗೊಂಡಿದ್ದೀನಿ ದೊಡ್ಡದು. ಅದ್ರ ಜೊತೆಗೆ ಹುಣಸೆಹಣ್ಣು. ನೋಡಿ, ಹುಣಸೆಹಣ್ಣು ತುಂಬ ಹುಳಿ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ನಾವು ಹುಣಸೆಹಣ್ಣು ಟೊಮೊಟೊ ಎರಡೂ ಹಾಕೋದ್ರಿಂದ ತುಂಬ ಹುಳಿ ಆದರೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಹಾಗಾಗಿ ಹುಣಸೆಹಣ್ಣು ಇಷ್ಟು ತೊಗೊಂಡು ನಾನು ಹೈಬ್ರಿಡ್ ಟೊಮೊಟೊ ತೊಗೊಂಡಿದ್ದೀನಿ. ಅಥವಾ ನಾಟಿ ಟೊಮೊಟೊ ಹಾಕ್ಕೊಳ್ಳೋದಾದ್ರೆ 1 ಹಾಕ್ಕೊಳ್ಳಿ ಸಾಕು. ಮತ್ತು ಇದ್ರ ಜೊತೆಗೆ ಬೆಲ್ಲ, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ತೊಗೋಬೇಕು ಬೆಲ್ಲ. ಮೇನ್ ನಮಗೆ ಈ ಹೋಟೆಲ್ನಲ್ಲಿ ಸಿಗೋವಂಥ ಬಿಸಿಬೇಳೆ ಬಾತ್ ಅದೇ ಟೇಸ್ಟ್ ಬೇಕು ಅನ್ನೋದಾದರೆ ನಾವು ಬೆಲ್ಲ ಕಂಪಲ್ಸರಿ ಹಾಕಲೇಬೇಕು. ಇದಕ್ಕೆ ನೋಡಿ, ನಾನೀಗ ಬೆಲ್ಲ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ನೆನೆಸ್ಬಿಟ್ಟು ಹುಣಸೆಹಣ್ಣು ರಸ ಕೂಡ ಹಾಕೋಬೋದು, ಇಲ್ಲ ಹಿಂಗೆ ಕೂಡ ಹಾಕೋಬೋದು, ಏನು ತೊಂದರೆ ಇಲ್ಲ. ಅದಾದಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ನಾನು ಟೊಮೊಟೊ, ಈರುಳ್ಳಿ ಮತ್ತು ಬೀನ್ಸ್ ಎಲ್ಲ ಏನು ಕಟ್ ಮಾಡಿದ್ದೀನಿ ಎಲ್ಲ ದೊಡ್ಡದಾಗೆ ಕಟ್ ಮಾಡಿದ್ದೀನಿ. ಏನಕ್ಕೆ ಅಂತ ಅಂದರೆ ನಾವು ಬಿಸಿಬೇಳೆ ಬಾತು ಸ್ವಲ್ಪ ಸಾಫ್ಟಾಗಿ ನೀರಾಗಿ ಬರೋ ರೀತಿಯಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ಕುಕ್ಕರ್ ವಿಷಲ್ ಏನಿದೆ ನಾವು ಒಂದು 5 ವಿಷಲ್ ಕೂಗಿಸ್ತೀವಿ. ಆ ಕಾರಣಕ್ಕೇ ಮತ್ತು ಎಲ್ಲ ಕಲಸೋದಂಗೆ ಆಗಿಬಿಡುತ್ತೆ ತರಕಾರಿ, ಟೊಮೊಟೊ, ಈರುಳ್ಳಿ ಎಲ್ಲ. ಹಾಗಾಗಿ ದೊಡ್ಡದಾಗೆ ಕಟ್ ಮಾಡಿ ಹಾಕೋತಾ ಇರೋದು. ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಅಷ್ಟೇ ನೋಡ್ಬೋದು, ದಪ್ಪನೇ ಹಾಕಿರೋದು. ಈರುಳ್ಳಿ ಕೆಲವರು ಹಾಕೋದಿಲ್ಲ ಬಿಸಿಬೇಳೆ ಬಾತ್ಗೆ, ಬಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಹೋಟೆಲ್ನಲ್ಲಿ ನೋಡ್ಬೋದು, ಈರುಳ್ಳಿ ದೊಡ್ಡದಾಗೇ ಇರುತ್ತೆ ಬಿಸಿಬೇಳೆ ಬಾತಲ್ಲಿ. ಕ್ಯಾರೆಟು, ಬೀನ್ಸು ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಮುಂಚೆ ಎಲ್ಲ ಅಂದರೆ ಬಿಸಿಬೇಳೆ ಬಾತ್ ಅಂದರೆ ಈಗ ಬೇಳೆ ಸಪ್ರೇಟಾಗಿ ಬೇಯಿಸ್ಕೊಳ್ಳೋದು, ತರಕಾರಿ ಸಪ್ರೇಟಾಗಿ, ಈ ಥರ ಏನಿಲ್ಲ. ಈ ಒಂದು ಮೆಥಡ್ ಮಾಡಿ ಆಫೀಸ್ಗೆ ಹೋಗೋರು ಅಥವಾ ಕಡಿಮೆ ಟೈಮ್ ಇರೋರಿಗೆ ತುಂಬ ಈಸಿಯಾಗಿ ಬೇಗ ತುಂಬ ಟೇಸ್ಟಿಯಾಗಿರೋವಂಥ ಒಂದು ಬಿಸಿಬೇಳೆ ಬಾತ್ ರೆಸಿಪಿ ರೆಡಿ ಮಾಡ್ಕೋಬೋದು. ಇವಾಗ ಇದಕ್ಕೆ ನಾನು ಉಪ್ಪು ಮತ್ತು ಅರಿಶಿನ ಹಾಕ್ತೀನಿ. ನೋಡಿ, ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ಬೇಕಿರೋ ಅಷ್ಟು ಉಪ್ಪು. ಇದು ತುಂಬ ಚಿಕ್ಕ ಸ್ಪೂನು, ಹಾಗಾಗಿ ನಾನು 3 ಸ್ಪೂನ್ ಹಾಕಿರೋದು. ಇಷ್ಟ ಇದು. ಈಗ ಒಂದು 5-6 ವಿಷಲ್ ಬರೋ ಹಾಗೆ ಕೂಗಿಸ್ಕೋಬೇಕು. ನೆನೆಸಿಟ್ಟಿದ್ದು ಬಟಾಣಿ ಹಾಕ್ತಾಯಿದ್ದೀನಿ, ಮರ್ತೋಗಿದ್ದೆ, ಹಾಗಾಗಿ ಈಗ ಹಾಕಿದ್ದೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾವು ಹಾಕ್ಕೊಂಡಿರೋದು ಮೆಜರ್ಮೆಂಟು ಟೋಟಲ್ 1 ಕಪ್ ಅಷ್ಟೇ ಅಕ್ಕಿ ಬೇಳೆ ಸೇರಿ. ಬಟ್ ನೀರು ನಾವು ಜಾಸ್ತಿ ಹಾಕಿರೋದ್ರಿಂದ ಕ್ವಾಂಟಿಟಿ ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದು 3-4 ಜನಕ್ಕೆ ಅಂದರೆ 1 ಕಪ್ಪು ಬೇಳೆ ಮತ್ತು ಅಕ್ಕಿ ಸಾಕು. ಅಂದರೆ ಒಂದು ದೊಡ್ಡ ಗ್ಲಾಸಲ್ಲಿ, ನಾನೊಂದು ಮೀಡಿಯಮ್ ಗ್ಲಾಸಲ್ಲಿ ಹಾಕ್ಕೊಂಡಿರೋದು. ಇದೊಂದು 3-4 ವಿಷಲ್ಲು ಕೂಗಿಸ್ಕೋಬೇಕು. ನೋಡಿ, ಇದಾಗಿದೆ ನೀಟಾಗಿ.
ನೋಡಿ 1 ಕಪ್ ಅಕ್ಕಿ ಬೇಳೆಗೆ ಎಷ್ಟು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಂತ ಅಂದಿದ್ದೆ ನಾನು. ಹಾಗೆ 5 ಕಪ್ ನೀರು ಅಂತ ಹೇಳಿದೆ, ಕರೆಕ್ಟಾಗಿ ಆಗಿದೆ. ನೋಡಿ ಟೊಮೊಟೊ ತರಕಾರಿ ಎಲ್ಲ ದೊಡ್ಡದಾಗಿ ಹಾಕಿದ್ದಕ್ಕೆ ತೀರಾ ಕಲಸೋಗಿಲ್ಲ. ಇವಾಗ ಇದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ. ನೋಡಿ ಬಿಸಿಬೇಳೆ ಬಾತ್ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ತುಪ್ಪ ಅಥವಾ ಎಣ್ಣೆ ಯಾವ್ದಾದ್ರು ಬಳಸ್ಬೋದು. ಯೂಶಲಿ ತುಪ್ಪನೇ ಹಾಕೋದು. ತುಪ್ಪ ಹಾಕಿದ್ರೇ ಬಿಸಿಬೇಳೆ ಬಾತು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕೂಡ ತುಪ್ಪ ಹಾಕಿದ್ದೀನಿ. ಮತ್ತು ಇಲ್ಲಿ ಒಗ್ಗರಣೆಗೆ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಹಾಗೆಯೇ ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕೋರು ಬೆಳ್ಳುಳ್ಳಿ ಕೂಡ ಹಾಕೋಬೋದು. ಮತ್ತು ಗೋಡಂಬಿ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ. ನಾನು ಇದಕ್ಕೀಗ ಬಿಸಿಬೇಳೆ ಬಾತ್ ಪುಡಿ ಹಾಕ್ತಾಯಿದ್ದೀನಿ. ಖಾರ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋದು. ನಾನಿಲ್ಲಿ 2 ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ. ನಾವು ಜಾಸ್ತಿ ಖಾರ ತಿನ್ನೋದಿಲ್ಲ ಅಂತ ಹೇಳಿ. ಇದಾದಮೇಲೆ ಈಗ ಜಾಸ್ತಿ ಉರಿಸ್ಬಾರ್ದು, ಅದು ಸೀದೋಗೋ ಥರ ಪುಡಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಈಗ ಏನು ಬೇಯಿಸಿಟ್ಕೊಂಡಿದ್ವಿ ಅಕ್ಕಿ ಬೇಳೆ ತರಕಾರಿ ಎಲ್ಲ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ಒಂದು 5 ನಿಮಿಷ ಕುದಿಸ್ಬೇಕಾಗುತ್ತೆ. ಏನಕ್ಕೆ ಅಂತ ಅಂದರೆ ಆ ಬಿಸಿಬೇಳೆ ಬಾತ್ ಪುಡಿನೂ ಮತ್ತು ಏನು ನಾವು ಅಕ್ಕಿ ಬೇಳೆ ಎಲ್ಲ ಬೇಯಿಸಿರ್ತೀವಿ ಅದು ಸ್ವಲ್ಪ ಸಪ್ಪೆ ಇರುತ್ತೆ, ಮಸಾಲೆ ಏನೂ ಇರೋದಿಲ್ಲ. ಹಾಗಾಗಿ ಅದು ನೀಟಾಗಿ ಒಂದಕ್ಕೊಂದು ಸೆಟ್ ಆಗಬೇಕು ಅಂತ ಹೇಳಿ ಚೆನ್ನಾಗಿ ತಿರುಗಿಸಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನಾನಿದು ಸ್ವಲ್ಪ ಅದು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವಾಪಸ್ ಕುಕ್ಕರ್ಗೆ ಹಾಕಿದ್ದೀನಿ ಅಷ್ಟೇ, ಬಿಸಿ ಮಾಡಲಿಕ್ಕೆ. ಈ ಥರ ನೀಟಾಗಿ ತಿರುಗಿಸ್ಬಿಟ್ಟು ಹಾಕೋಬೇಕಾಗುತ್ತೆ. ಮತ್ತು ಈ ಟೈಮಲ್ಲೇ ಉಪ್ಪು ಕೂಡ ಏನಾದ್ರು ಸಪ್ಪೆ ಇತ್ತು ಅಂದರೆ ನೋಡಿ ಅಡ್ಜಸ್ಟ್ ಮಾಡ್ಬೋದು, ಅಂದರೆ ಹಾಕೋಬೋದು ಬೇಕಿದ್ರೆ. ನೋಡಿ ನಾನು ಹುಣಸೆಹಣ್ಣೆಲ್ಲ ದಪ್ಪ ದಪ್ಪ ಹಾಕಿದೆ, ಹಾಗೇ ಇದೆ. ಅದೇನು ಸಿಕ್ಕರೂ ಕೂಡ ಏನಾಗಲ್ಲ, ಯಾಕಂದರೆ ಆಲ್ರೆಡಿ ಅದು ಹುಳಿ ಅಂಶ ಎಲ್ಲ ಬಿಟ್ಟಿರುತ್ತೆ. ಹಾಗಾಗಿ ನಾನು ಹಾಗೇ ಹಾಕಿದ್ದೆ, ಅದ್ರದ್ದು ರಸ ಏನು ಹಾಕಿರಲಿಲ್ಲ. ಸೊ ನೋಡಿ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಒಂದು 5 ನಿಮಿಷ ಕುದಿಸಿದ್ರೆ ಎಲ್ಲ ಒಂದಕ್ಕೊಂದು ಸೆಟ್ ಆಗುತ್ತೆ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ಕಂಟಿನ್ಯೂ ವಿಡಿಯೋಸ್ ಹಾಕ್ತಾನೇ ಇದ್ದೀನಿ. ಒಳ್ಳೆ ಈಸಿಯಾಗಿರೋವಂಥ ರೆಸಿಪೀಸ್, ಏನು ತುಂಬ ಸ್ಪೆಷಲಾಗಿ ಇರೋವಂಥ ರೆಸಿಪೀಸ್ ಅಂತ ಅಲ್ಲ. ನಾವು ಪ್ರತಿನಿತ್ಯ ಏನು ಮನೆಯಲ್ಲಿ ಮಾಡ್ತೀವಿ ಅದನ್ನು ಹೇಗೆ ಈಸಿಯಾಗಿ ಬೇಗ ಆಗೋ ರೀತಿಯಲ್ಲಿ ಟೇಸ್ಟಿಯಾಗಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ವಿಡಿಯೋಸ್ ಮಾಡಿ ಹಾಕ್ತಾ ಇರೋದು. ಹಾಗಾಗಿ ಸಪೋರ್ಟ್ ಮಾಡಿ, ಟ್ರೈ ಮಾಡಿ. ಈ ರೀತಿ ನೀವು ಮಾಡಿರೋ ಬಿಸಿಬೇಳೆ ಬಾತ್ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ.